ಆಮೇಲೆ CRDಯ ಮೇನ್ ಲಕ್ಷಣ ಏನೇನು, ಮತ್ತೆ CRD ಬರೋಕ್ಕೂ ಮುಂಚೆ ಲಕ್ಷಣಗಳು ಯಾವ್ಯಾವ ಥರ ಇರುತ್ತೆ, ರೋಗಗಳು ಬರೋಕ್ಕೆ ಅಂತಂದರೆ CRD ಅನ್ನೋ ರೋಗ ಯಾವ ಥರ ಬರುತ್ತೆ ಕೋಳಿಗೆ ಅಂತ ಈ ವಿಡಿಯೋದಲ್ಲಿ ಹೇಳ್ಬಿಡ್ತೀನಿ. ಕಂಪ್ಲೀಟಾಗಿ ವಿಡಿಯೋ ನೋಡ್ಕೊಳ್ಳಿ. CRD ಬಂದಾಗ ಕೋಳಿ ಮೇವು ಅಂತಂದರೆ ಇವಾಗ ಮೇವನ್ನ ಫಸ್ಟು ಕಂಟ್ರೋಲ್ ಮಾಡುತ್ತೆ. ಅಂದರೆ ಮೇವು ಮೇಯಕ್ಕೆ ಹೋಗಲ್ಲ, ನಿಂತಂಗೆ ನಿಂತಿರುತ್ತೆ. ಅದು ಕಂಪ್ಲೀಟಾಗಿ ಯಾವುದೇ ಕಾರಣಕ್ಕೂ ಮೇವಂತೂ ಮೇಯಲ್ಲ. ಅಂತಂದರೆ ನೆಕ್ಸ್ಟು ಉಸಿರಾಟ ತೊಂದರೆ, ಅಂದರೆ ಮೂಗಲ್ಲಿ ಅಂತಂದರೆ ಈಗ ಕೋಳಿ ಮೂಗಲ್ಲಿ ನೆಗಡಿ ಆಗಿರುವಂಥದ್ದು. ಅಂತಂದರೆ ನೆಗಡಿ ಯಾವಾಗಲೂ ಆಗಿ ಅದು ಮೂಗಲ್ಲಿ ಉಸಿರಾಡೋಕ್ಕೆ ಚಾನ್ಸೇ ಇರಲ್ಲ. ಮತ್ತು ಮೂಗನ್ನ ಹಿಂಗೆ ಹಿಡ್ಕೊಂಡು ಹೇಳಿದ್ರೆ ನೆಗಡಿ ಥರ ಒಂಥರ ಇದು ಬರೋದು, ನೀರು ಥರ ಬರೋದು, ಮತ್ತು ಅದರಲ್ಲಿ ಒಂಥರ ಗಮ್ ಥರ ಬರೋದು, ಈ ಥರದ್ದೆಲ್ಲ ಒಂದು CRD ಇದೆ. ಇದು ಎರಡನೇ ಪ್ರಾಬ್ಲಮ್ಮು. ಮತ್ತು ಉಸಿರಾಟ ತೊಂದರೆ, ಅದು ಉಸಿರಾಡೋಕ್ಕಂತೂ ಆಗೋದೇ ಇಲ್ಲ. ಮೂಗು ಕಟ್ಕೊಂಡಾದ್ಮೇಲೆ ಉಸಿರೆಲ್ಲಾಡೋದು, ಉಸಿರಾಡಿಗಿಲ್ಲ. ಇನ್ನು 4ನೇ ಪಾಯಿಂಟ್ ಬಂದು ನಿಮಗೆ ಊತಗಳು, ಅಂತಂದರೆ ಈಗ ಕಣ್ಣು ಹತ್ರ ಮತ್ತು ಈ ಥರದ್ರಲ್ಲೆಲ್ಲ ಊತ ಅಂತ ಬರುತ್ತೆ. ಅಂದರೆ ಕಣ್ಣು ಹತ್ರ ಎಲ್ಲ ಊದ್ಕೊಳ್ಳೋದು, ಈ ಥರದ್ದೆಲ್ಲ ಆಗುತ್ತೆ. ಆ ಥರದ ಪ್ರಾಬ್ಲಮ್ಸು CRDಲಿ ಬರೋದು. ಇದೆಲ್ಲ CRD ರೋಗದಲ್ಲಿ ಬರುವಂಥದ್ದು. ಆಮೇಲೆ ಊತ ಮತ್ತು ಈ ಥರದ್ದೆಲ್ಲ ಅಂತಂದರೆ ಒಂದಷ್ಟು ಮೇಯ್ನ್ ಥಿಂಗ್ಸಿಂಗ್ ಕೋಳಿಗಳಿಗೆ ಬರೋವಂಥ ರೋಗನೇ CRD. ಅದನ್ನು ನೀಟಾಗಿ ನೋಡ್ಕೋಬೇಕು, ನೀಟಾಗಿ ಕವರ್ ಮಾಡಬೇಕು. ನೀಟಾಗಿ ಕವರ್ ಮಾಡಿಲ್ಲ ಅಂದರೆ CRD ಬಂದಾದಮೇಲೆ ಉಳ್ಕೊಳ್ಳೋ ಚಾನ್ಸಸ್ಸು ತುಂಬ ಕಡಿಮೆ. ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇರೋದು, CRD ಬರೋಕ್ಕೂ ಮುಂಚೆ ಎಚ್ಚೆತ್ಕೊಳ್ಳಿ, ಮತ್ತು ಫಾರಮ್ನ ನೀಟಾಗಿ ಇಟ್ಕೊಳ್ಳಿ. ಮತ್ತು ಬೇಸಿಗೆ ಆಗಲಿ ಯಾವುದೇ ವೆದರ್ ಆದರೂ ಕೂಡ ನಾಟಿ ಕೋಳಿಗಳಿಗೆ ರೋಗ ಬಂದೇ ಬರುತ್ತೆ. ಮತ್ತು ನಾಟಿ ಕೋಳಿಗಳು ಡೈರೆಕ್ಟಾಗಿ ಸಾಯೋದಿಲ್ಲ. ಅಂತಂದರೆ ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಿರ್ಬೋದು, ಅಣ್ಣ ಇದ್ದಕ್ಕಿದ್ದಂಗೆ ಕೋಳಿ ಸತ್ತೋಯ್ತು ಪ್ಯೂರ್ ನಾಟಿ ಕೋಳಿನೇ ಅಂತ. ಬಟ್ ನಿಮ್ಗೆ ಹೇಳೋದೇನಪ್ಪ ಅಂದರೆ ಪ್ಯೂರ್ ನಾಟಿ ಕೋಳಿಗಳು ಡೈರೆಕ್ಟಾಗಿ ಸತ್ತಿರಲ್ಲ. ಅದಕ್ಕೆ ನಿಮಗೆ ಮುಂಚಿತವಾಗಲೇ ಅದು ಎಚ್ಚರಿಕೆ ಕೊಟ್ಟಿರುತ್ತೆ. ಅಂದರೆ ತೂಗುಡಿಸೋದಾಗ್ಬೋದು, ಜೂಗುಡಿಸೋದಾಗ್ಬೋದು, ಇಲ್ಲ ಮೇದಂತ ಇರ್ಬೋದು. ಮತ್ತು ಈ ಥರದ್ದೆಲ್ಲ ಒಂದಷ್ಟು ಪ್ರಾಬ್ಲಮ್ಸ್ ಇರುತ್ತೆ. ಅದನ್ನ ನೋಡಿಕೊಂಡು ಮೆಡಿಷನ್ ಹಾಕೋತಾನೆ ಇರಬೇಕಾಗುತ್ತೆ. ಮೆಡಿಷನ್ ಹಾಕೊಂತು ಅಂದರೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಫ್ರೆಂಡ್ಸ್.